ಕೆಪಿಎಸ್ಸಿ ನೇಮಕ ಅಕ್ರಮ ಅಭ್ಯರ್ಥಿಗಳಿಗೆ 20 ಅಂಕದ ಪ್ರಶ್ನೆಯನ್ನ ನೀಡಿದ್ದಾರೆ ಇಡಿ ಅಧಿಕಾರಿಗಳು. ಪಶುವೈದ್ಯಾಧಿಕಾರಿ ನೇಮಕಕ್ಕೆ ಲಂಚ ಕೊಟ್ಟವರ ಅಸಲಿಯತ್ತು ಬಯಲು. 300 ಅಂಕದ ಪರೀಕ್ಷೆಯಲ್ಲಿ 90% ಉತ್ತರಿಸಿದವರಿಗೆ 20 ಪ್ರಶ್ನೆಯನ್ನ ಇಡಿ ಕೊಟ್ಟಿದೆ. ಕೆಪಿಎಸ್ಸಿ ನೇಮಕ ಅಕ್ರಮ ಅಭ್ಯರ್ಥಿಗಳಿಗೆ 20 ಅಂಕದ ಪ್ರಶ್ನೆಯನ್ನ ಇಡಿ ಕೊಟ್ಟಿದೆ. 300 ಅಂಕದ ಪರೀಕ್ಷೆ 90% ಉತ್ತರ ಕೊಟ್ಟವರಿಗೆ ಇಡಿ 20 ಪ್ರಶ್ನೆಗಳನ್ನ ಕೊಟ್ಟಿದೆ. ಉತ್ತರಿಸಿ ನೋಡೋಣ ಅಂತ. ನಿನ್ನೆ ಇಡಿಯಿಂದ ಪಶುವೈದ್ಯಾಧಿಕಾರಿ ಹುದ್ದೆಗೆ ನೇಮಕವಾದವರ ವಿಚಾರಣೆ ನಡೆಯಿತು. 20 ಪ್ರಶ್ನೆ ಕೊಟ್ಟು ತಕ್ಷಣ ಉತ್ತರ ಬರೀರಿ ಅಂತ ಇಡಿ ಸೂಚನೆ ಕೊಡ್ತು. ಇಡಿ ಕೊಟ್ಟ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕಾಗದೆ ಅಭ್ಯರ್ಥಿಗಳು ತಪ್ಪೊಪ್ಪಿಕೊಂಡಿದ್ದಾರೆ. ಅಭ್ಯರ್ಥಿಗಳ ಬಾಯಲ್ಲೇ ಸತ್ಯ ಹೊರಬರಿಸೋದಕ್ಕೆ ಇಡಿ ಕಂಡುಕೊಂಡಂತ ದಾರಿ ಇದು. 300 ಅಂಕದ ಪರೀಕ್ಷೆಯಲ್ಲಿ 90% ಉತ್ತರ ಕೊಟ್ಟವರು ಇವ್ರನ್ನ ಕರೆದು ವಿಚಾರಣೆ ನಡೆಸಲಾಗಿತ್ತು. 20 ಪ್ರಶ್ನೆ ಕೊಟ್ಟು ತಕ್ಷಣ ಉತ್ತರ ಬರೀರಿ ಅಂತ ಇಡಿ ಸೂಚನೆ ಕೊಡ್ತು. ಉತ್ತರ ಬರೆಯೋದಕ್ಕಾಗದೆ ತಪ್ಪೊಪ್ಪಿಕೊಂಡಿದ್ದಾರೆ ಅಭ್ಯರ್ಥಿಗಳು. ಕೆಪಿಎಸ್ಸಿ ನೇಮಕಾತಿ ಅಕ್ರಮ ಇಡಿ ಮುಂದೆ ಹಲವು ಅಭ್ಯರ್ಥಿಗಳು ತಪ್ಪೊಪ್ಪಿಗೆ ಕೊಟ್ಟಿದ್ದಾರೆ. ಕೇಸ್ನಲ್ಲಿ ಮಾಫಿ ಸಾಕ್ಷಿಯಾಗೋದಕ್ಕೆ ಮುಂದಾಗಿದ್ದಾರೆ ಹಲವು ಅಭ್ಯರ್ಥಿಗಳು. ತಮ್ಮ ಅಸಲಿಯತ್ತು ಬಯಲಾಗ್ತಾ ಇದ್ದಂತೆ ಮಾಫಿ ಸಾಕ್ಷಿಯಾಗ್ತೀವಿ ಅಂತ ಅಭ್ಯರ್ಥಿಗಳು ಹೇಳಿದ್ದಾರೆ. ಅಭ್ಯರ್ಥಿಗಳ ಹೇಳಿಕೆಯನ್ನ ದಾಖಲಿಸಿ ಬೆಂಗಳೂರಿನ ಹಲವು ಕಡೆ ಇಡಿ ದಾಳಿ ನಡೆಸಿದೆ. ತಪ್ಪೊಪ್ಪಿಕೊಂಡಂತ ಅಭ್ಯರ್ಥಿಗಳನ್ನ ಕರೆದೊಯ್ದು ರೆಸಾರ್ಟ್ ಮೇಲೂ ದಾಳಿ ನಡೆಸಿದೆ. ಪ್ರಶ್ನೆ ಪತ್ರಿಕೆ ಲೀಕ್ ನಂತರ ಅಭ್ಯರ್ಥಿಗಳಿಗೆ ಆರೋಪಿಗಳು ತರಬೇತಿಯನ್ನ ನೀಡಿದ್ರು. ರೆಸಾರ್ಟ್ಗಳಲ್ಲಿ ಇಟ್ಟು ಅಭ್ಯರ್ಥಿಗಳಿಗೆ ಆರೋಪಿಗಳು ತರಬೇತಿಯನ್ನ ಕೊಟ್ಟಿದ್ರು. ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೋ ಲಕ್ಷ ಲಕ್ಷ ಹಣ ರೆಸಾರ್ಟ್ನಲ್ಲಿಟ್ಟು ಅವರಿಗೆ ತರಬೇತಿಯನ್ನ ಆರೋಪಿಗಳು ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಇದ್ದಾರೆ ಸಂಪರ್ಕದಲ್ಲಿ. ಚೇತನ್, ಈ ಇಡೀ ಅಕ್ರಮ ಇದು ಆಪರೇಟ್ ಆಗಿದ್ದಂತಹ ರೀತಿ ನಿಜಕ್ಕೂ ಅಚ್ಚರಿ ಅನ್ನೋ ಹಾಗಿದೆ. ಅಭ್ಯರ್ಥಿಗಳು ತಾವೇ ತಪ್ಪೊಪ್ಪಿಕೊಂಡಿದ್ದಾರೆ. ಒಂದು ಸುಲಭ ಮಾರ್ಗ ಇಡಿ ಅನುಸರಿಸಿದ್ದು. 20 ಪ್ರಶ್ನೆ ಕೊಟ್ಟು ಈ ಕ್ಷಣ ಉತ್ತರಿಸಿ ಅಂದಾಗ ತಬ್ಬಿಬ್ಬಾಗಿ ಹೋದ್ರು. ಅವರು ಬಾಯ್ಬಿಟ್ಟಂತಹ ಸತ್ಯಗಳು ಏನೇನು ಹಾಗಾದ್ರೆ ಚೇತನ್? ಶ್ವೇತಾ, ಯಾಕಂದ್ರೆ ನಿನ್ನೆ ಏನ್ ಇಡಿ ರೇಡ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಅಭ್ಯರ್ಥಿಗಳ ಮನೆ ಮೇಲೂ ಕೂಡ ಒಂದು ರೇಡ್ ಅನ್ನ ಮಾಡಲಾಗಿತ್ತು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಅಭ್ಯರ್ಥಿಗಳಿಗೆ ಅವರು ಅಸಲಿಗೆ ಉತ್ತರ ಕೊಟ್ಟಂತಹ OMR ಶೀಟ್ ಮತ್ತೆ ಅವರು ಏನ್ ಆನ್ಸರ್ ಮಾಡಿದಾರೋ ಅದನ್ನ ಇಟ್ಕೊಂಡು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿರುವಂತದ್ದು. ಅಂದ್ರೆ ತಕ್ಷಣವೇ 20 ಪ್ರಶ್ನೆಗಳನ್ನ ನಾವು ಕೊಡ್ತೀವಿ, ಇಮಿಡಿಯೇಟ್ಲಿ ಆನ್ಸರ್ ಅನ್ನ ಮಾಡಬೇಕು ಅಂತ ಅನ್ಬಿಟ್ಟು ಹೇಳಿದಾಗ ತಬ್ಬಿಬ್ಬಾಗಿ ಮತ್ತೆ ಈ ಕೇಸ್ನಲ್ಲಿ ನಾವು ಅಪ್ರೂವಲ್ ಆಗ್ತೀವಿ ಅಂತ ಅನ್ಬಿಟ್ಟು ಒಪ್ಕೊಂಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಅದೇ ಆಧಾರದ ಮೇಲೆ ಅವರನ್ನ ಕರ್ಕೊಂಡೋಗಿ ಇವತ್ತು ರೆಸಾರ್ಟ್ ಮತ್ತೆ ಹೋಟೆಲ್ ಅಲ್ಲಿ ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಿರುವಂತದ್ದು. ಇಲ್ಲಿ ಏನಂತಂದ್ರೆ ಯಾವಾಗ ಅಭ್ಯರ್ಥಿಗಳು ಸುಮಾರು ಸತ್ಯದ ಮಾಹಿತಿ ಪ್ರಕಾರ ಒಂದು 6 ಜನ ಅಪ್ರೂವಲ್ ಆಗೋದಕ್ಕೆ ರೆಡಿ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾವಾಗ ಒಂದು ಪ್ರಶ್ನೆ ಪತ್ರಿಕೆ ಕೊಡ್ತೀವಿ ಇಮಿಡಿಯೇಟ್ಲಿ ಆನ್ಸರ್ ಮಾಡಿ ಅಂತ ಅಂದ್ಬಿಟ್ಟು ಇಡಿ ಅಧಿಕಾರಿಗಳು ಹೇಳ್ತಾರೋ ಈ ವೇಳೆ ಹೌದು ನಮ್ಮಿಂದ ತಪ್ಪಾಗಿದೆ, ನಾವು ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ವಿ, ನಾವು ಅಪ್ರೂವಲ್ ಆಗೋದಕ್ಕೂ ರೆಡಿ ಇದೀವಿ ಅಂತ ಅನ್ಬಿಟ್ಟು ಇಡಿ ಅಧಿಕಾರಿಗಳಿಗೆ ಹೇಳಿರುವಂತದ್ದು. ಇಮಿಡಿಯೇಟ್ಲಿ ಅವರೆಲ್ಲರನ್ನೂ ಕೂಡ ಕರ್ಕೊಂಡೋಗಿ ಇದೀಗ ಹೋಟೆಲ್ ಮತ್ತೆ ರೆಸಾರ್ಟ್ ನಲ್ಲಿ ಇಡಿ ಅಧಿಕಾರಿಗಳು ಒಂದು CCTV ಸಂಗ್ರಹಣ ಮಾಡ್ತಿರುವಂತದ್ದು. ಅಂದ್ರೆ ಯಾರೆಲ್ಲ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ರು, ಕೆಪಿಎಸ್ಸಿಯ ಸಿಬ್ಬಂದಿಗಳಲ್ಲಿ ಎಷ್ಟು ಜನ ಇದ್ರು, ಯಾವ ರೀತಿ ಒಂದು ಅಭ್ಯರ್ಥಿಗಳಿಗೆ ಒಂದು ಟ್ರೈನಿಂಗ್ ಗಳನ್ನ ಇಲ್ಲಿ ಕೊಡ್ಲಾಗ್ತಿತ್ತು, ಹೀಗೆ ಎಲ್ಲಾ ಆಂಗಲ್ಗಳಲ್ಲೂ ಕೂಡ ಇದೀಗ ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಿರುವಂತದ್ದು. ನಿನ್ನೆ ಈ ಬಗ್ಗೆ ಒಂದು ವಿಚಾರಿಸಿದಾಗ ಅಭ್ಯರ್ಥಿಗಳು ಹೌದು ಅಂತ ಅನ್ಬಿಟ್ಟು ನಾವು ಮಾಡಿರೋ ತಪ್ಪು ಅಂತ ಅನ್ಬಿಟ್ಟು ತಪ್ಪು ಒಪ್ಕೊಂಡಿದ್ದಾರೆ. ಯಾವಾಗ ಈ ಒಂದು ಈಸಿ ಮಾರ್ಗವನ್ನ ಇಡಿ ಅಧಿಕಾರಿಗಳು ಅನುಸರಿಸಿರುವಂತದ್ದು. ಹೌದಪ್ಪ, ನೀವು ಮೇನ್ ಎಕ್ಸಾಮ್ ಅಲ್ಲಿ ಇಷ್ಟು ಪ್ರಶ್ನೆಗೆ ಇಷ್ಟು ಉತ್ತರ ನೀಡಿ ಇಷ್ಟು ಉತ್ತರ ಪಡ್ಕೊಂಡಿದ್ರಿ, ಅದೇ ಪ್ರಶ್ನೆಯನ್ನ ನಾವು ನಿಮ್ಗೆ ಕೊಡ್ತೀವಿ, ಕೇವಲ 20 ಪ್ರಶ್ನೆಯನ್ನ ಕೊಡ್ತೀವಿ, ಇಮಿಡಿಯೇಟ್ಲಿ ಆನ್ಸರ್ ಮಾಡಿ ಅಂದಾಗ ಇಲ್ಲ ಹೌದು ನಮ್ಮಿಂದ ತಪ್ಪಾಗಿದೆ ಅಂತ ಅಭ್ಯರ್ಥಿಗಳ ತಪ್ಪನ್ನ ಒಪ್ಕೊಂಡಿರುವಂತದ್ದು. ಸದ್ಯಕ್ಕೆ ಖಾಸಗಿ ರೆಸಾರ್ಟ್ ಮತ್ತೆ ಹೋಟೆಲ್ ಎರಡರ ಮೇಲೂ ಕೂಡ ಒಂದು ಇಡಿ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ. ದಾಖಲೆಗಳ ಪರಿಶೀಲನೆ ಮತ್ತೆ CCTVಯನ್ನ ಸಂಗ್ರಹವನ್ನ ಮಾಡ್ತಿರುವಂತದ್ದು. ಶ್ವೇತಾ, ಓಕೆ, ಈಗ ಮಾಫಿ ಸಾಕ್ಷಿ ಆಗೋದಕ್ಕೂ ಕೂಡ ಹಲವು ಅಭ್ಯರ್ಥಿಗಳು ಮುಂದಾಗಿರೋದು ಈ ಕೇಸ್ನಲ್ಲಿ. ಅಂದ್ರೆ ತಮ್ಮ ಸತ್ಯ ಹೊರಗಡೆ ಬರ್ತಾ ಇದ್ದಂತೆ ಮಾಫಿ ಸಾಕ್ಷಿ ಆಗ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಬಗ್ಗೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಎಷ್ಟು ಜನ ಈಗ ಮಾಫಿ ಸಾಕ್ಷಿ ಆಗೋದಕ್ಕೆ ರೆಡಿ ಆಗಿರೋದು?
ಸದ್ಯದ ಮಾಹಿತಿ ಪ್ರಕಾರ 6 ಜನ ಒಟ್ಟು ಮಾಫಿ ಸಾಕ್ಷಿ ಆಗೋದಕ್ಕೆ ಸಿದ್ಧರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಅಂದ್ರೆ ಯಾವಾಗ ತಾವು ಮಾಡಿರೋ ತಪ್ಪಿನ ಬಗ್ಗೆ ಒಂದಷ್ಟು ಎವಿಡೆನ್ಸ್ ಗಳನ್ನ ಜೊತೆಗೆ ಇಡಿ ಅಧಿಕಾರಿಗಳು ಅವರನ್ನ ಒಂದು ವಿಚಾರಣೆಯನ್ನ ಮಾಡ್ತಾರ, ಈ ವೇಳೆ ಹೌದು ನಮ್ಮಿಂದ ತಪ್ಪಾಗಿದೆ, ನಾವು ಅಪ್ರೂವಲ್ ಆಗ್ತೀವಿ, ಯಾರೆಲ್ಲ ನಮ್ಗೆ ಒಂದು ಈ ರೀತಿ ತಪ್ಪು ಮಾಡೋದಕ್ಕೆ ನಮ್ಮ KPSC ಇಂದ ಯಾರೆಲ್ಲ ನಮ್ಗೆ ಹೆಲ್ಪ್ ಮಾಡಿದ್ರು ಏನು ಎಲ್ಲದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ಅಂತ ಅನ್ಬಿಟ್ಟು ಹೇಳಿರುವಂತದ್ದು. ಅವರ ಮೊಬೈಲ್ ಅಲ್ಲೂ ಕೂಡ ಪರಿಶೀಲನೆಯನ್ನ ಮಾಡಿ ಒಂದಷ್ಟು ಮಾಹಿತಿ, ಒಂದಷ್ಟು ಕಾಂಟ್ಯಾಕ್ಟ್, ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಏನು ಅನ್ನೋದ್ರ ಬಗ್ಗೆ ಇಡೀ ಮಾಹಿತಿಯನ್ನು ಕೂಡ ಕಲೆ ಹಾಕೊಂಡಿದೆ. ಹೀಗಾಗಿ ಈ ಕೇಸ್ನಲ್ಲಿ KPSC ಏನು ಅಧ್ಯಕ್ಷರಾಗಿದ್ದಂತಹ ಶಿವಶಂಕರಪ್ಪ ಸಾವ್ಕಾರು ಮತ್ತೆ ಒಂದಷ್ಟು ಜನ ಸದಸ್ಯರು ಸೇರಿದಂತೆ ಎಲ್ರಿಗೂ ಕೂಡ ಒಂದು ಸಂಕಷ್ಟ ಕಟ್ಟಿಟ್ಟ ಬುದ್ಧಿ. ಯಾಕಂದ್ರೆ ಅಭ್ಯರ್ಥಿಗಳೇ ಇಲ್ಲಿ ಮಾಫಿ ಆಗೋದಕ್ಕೆ, ಅಪ್ರೂವಲ್ ಆಗೋದಕ್ಕೆ ಇದೀಗ ಇಡಿ ಅಧಿಕಾರಿಗಳ ಮುಂದೆ ಒಪ್ಕೊಂಡಿರೋದ್ರಿಂದ ಸಹಜವಾಗಿ ಈ ಕೇಸ್ ಇನ್ನೂ ಕೂಡ ಸ್ಟ್ರಾಂಗ್ ಆಗುತ್ತೆ. KPSC ಇರುವಂತಹ ಅಷ್ಟು ಜನರಿಗೆ ಒಂದು ಸಂಕಷ್ಟ ಎದುರಾಗಿರುವಂತದ್ದು ಈ ಮುಖಾಂತರ. ಶ್ವೇತಾ, ಥ್ಯಾಂಕ್ ಯು ಚೇತನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.